ಹೌದಾ? ಇನ್ನೂ ಒಂದು ಬೆಳಕಿನ ಕಿರಣವನ್ನು ಬಿಡ್ತೀನಿ, ಸಮಾಂತರವಾಗಿ ಬಿಡ್ತೀನಿ. ಇನ್ನೂ ಒಂದು ಸಮಾಂತರವಾಗಿ ಬಿಡ್ತೀನಿ. ಸಮನಾಗಿ ಬಿಡ್ತೀನಿ. ಎಲ್ಲಾ ಕಿರಣಗಳು ಬಂದು ಒಂದೇ ಕಡೆ ಕೂಡವಿಲ್ಲವು, ಎರಡು ಹಸಿರು ಕಿರಣಗಳು. ಅದಕ್ಕೆ ಪ್ರಧಾನ ಸಂಗಮ ಅಂತ ಹೇಳ್ತಾರೆ. ಏನ್ ಕರಿತಾರೆ ಅದಕ್ಕೆ? ಪ್ರಧಾನ ಸಂಗಮ ಅಂತ ಹೇಳ್ತಾರೆ. ಹೌದಾ? ಅದ್ರ ಸೆಂಟರ್ ಪಾಯಿಂಟಿಗೆ ಇಲ್ಲಿ ಇಡೀ ಗೋಳದ ಸೆಂಟರ್ ಪಾಯಿಂಟಿಗೆ ವಕ್ರತಾ ಕೇಂದ್ರ ಅಂತ ಹೇಳ್ತಾರೆ. ಹೌದಾ? ಇದು ವಕ್ರತಾ ಕೇಂದ್ರ ಸಿ ಆಗಿರ್ತದೆ, ಇದು ಪ್ರಧಾನ ಸಂಗಮ ಎಫ್ ಆಗಿರ್ತದೆ. ಅದಾಯ್ತಾ ನಿಮಗ? ಬೆಳಕಿನ ಕಿರಣಗಳನ್ನ ನಿಮ್ಮ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತದ. ಅದೇ ಪೀನ ದರ್ಪಣ ಅಂದ್ರೆ ಹೊರಗಿಂದ ನೋಡೋಣ ಈಗ. ಹೌದಾ? ನೋಡ್ರಿ ಇಲ್ಲಿ ಹೊರಗಿಂದ, ಇದು ಪೀನ ದರ್ಪಣ ಹೊರಗಿಂದ ನೋಡೋಣ. ಅದನ್ನೇ ತಂದು ಇಲ್ಲಿ ಹೇಳ್ತೀನಿ, ಲೈಟ್ ಇಲ್ಲಿ ಏನಾಗ್ತದೆ ನೋಡ್ರಿ. ಅದೇ ಲೈಟ್ ಇಲ್ಲಿ ತಂದು ಇಲ್ಲಿ ಹೇಳ್ತೀನಿ ನೋಡ್ರಿ ಏನಾಗ್ತದೆ. ಏನಾಗುತ್ತವು? ವಿಕೇಂದ್ರೀಕರಿಸ್ತದ. ಆ ವಿಕೇಂದ್ರೀಕರಿಸಿದಂತಹ ಬೆಳಕಿನ ಕಿರಣಗಳನ್ನ ಎರಡು ನಾನು ಹಿಮ್ಮುಖವಾಗಿ ಎರಡು ಇಲ್ಲಿ ವೃದ್ಧಿ ಮಾಡ್ಕೊಂಡು ಬಂದಾಕರ, ಅದನ್ನ ಕಾಲ್ಪನಿಕವಾಗಿ ನಾನು ಈ ಎರಡು ಕಿರಣಗಳನ್ನ ವೃದ್ಧಿ ಮಾಡ್ಕೊಂಡು ಹೋದಾಕರ ಅದ್ರದ್ದು ಯಾಕೆ ಹಿಂದೆ ಇರ್ತದಲ್ಲ, ಅಂದ್ರೆ ಪ್ರಧಾನ ಸಂಗಮ ಹಿಂದ್ಗಡೆ ಐತಲ್ಲ. ಅಂದ್ರೆ ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಹಾಗೂ ಪ್ರಧಾನ, ಇದೇ ಪ್ರಧಾನ ಸಂಗಮ ಕಾಮನ್ ಇದೆ. ಪ್ರಧಾನ ಸಂಗಮ ಎರಡಕ್ಕೂ ಅಷ್ಟೇ. ಈ ವಕ್ರತಾ ಕೇಂದ್ರ ಎರಡಕ್ಕೂ, ಪೀನ ದರ್ಪಣಕ್ಕೂ ಅದೇ ವಕ್ರತಾ ಕೇಂದ್ರ, ಪೀನ ದರ್ಪಣಕ್ಕೂ ಅದೇ ವಕ್ರತಾ ಕೇಂದ್ರ. ಎಫ್ ಮಾತ್ರ ಎರಡು ಹಿಂಭಾಗದಲ್ಲಿ ಇರ್ತಾವೆ. ಇದು ಮುಂಭಾಗದಲ್ಲಿ ಇರ್ತದೆ, ಇವು ಹಿಂಭಾಗದಲ್ಲಿ. ಎಫ್ ಮತ್ತು ಸಿ ಎರಡು ಹಿಂಭಾಗದಲ್ಲಿ. ಕಾಲ್ಪನಿಕವಾಗಿ ಎರಡು ನಾನು ಹಿಂದ್ಗಡೆ ಹೇಳ್ಕೊಂಡು ಬಂದೆ ಅಂದ್ರೆ ಈ ಎರಡು ಕೂಡದವಲ್ಲ, ಕೂಡಿದಂತ ಸ್ಥಳದಲ್ಲಿ ಅದರ ಪ್ರಧಾನ ಸಂಗಮ ಇರ್ತದೆ. ಅದಾದ್ರೆ ನೀವು ಪಕ್ಕ ಇದೆ. ಇದನ್ನ ಈಗ ಆಯ್ತು. ಈಗ ಇದನ್ನ ನೋಡೋಣ. ಈ ಸಲ ಇಲ್ಲಿ ಇದನ್ನ ನಿಮ್ನ ದರ್ಪಣವನ್ನು ಅಷ್ಟೇ ತೆಗೆದುಕೊಳ್ಳೋಣ. ಈಗ ನಿಮ್ನ ದರ್ಪಣವನ್ನು ನಾವು ಅಷ್ಟೇ ತೆಗೆದುಕೊಳ್ಳೋಣ. ಹೌದಾ? ಇದನ್ನ ನಿಮ್ನ ದರ್ಪಣವನ್ನ ಅಷ್ಟೇ ತೆಗೆದುಕೊಳ್ಳೋಣ. ಈಗ ಅದನ್ನ ನೋಡೋಣ. ಅದ್ರ ಗುಣಲಕ್ಷಣ. ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಪ್ರತಿಫಲಿಸುವ ಬೆಳಕು. ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣ ಹಾಯಿಸ್ತಾ ಇದ್ದೀನಿ. ಇದು ಯಾವ ಕಿರಣ ಆಗಿರ್ತದೆ? ಈಗ ವಸ್ತುವಿನ ಕಡೆ ಹೊಂಟದ ಪತನ ಕಿರಣ, ಇದು ಪತನ ಕಿರಣ. ಕರೆಕ್ಟ್. ಪ್ರತಿಫಲನ ನಂತರ ಈಗ ಪ್ರತಿಫಲಿಸಬೇಕು ಈ ಕರಡಿ ಒಳಗೆ. ಪ್ರತಿಫಲನ ನಂತರ ಯಾವ ಬಿಂದುವಿನ ಮೂಲಕ ಹಾದು ಹೋಗ್ಬೋದು? ಎಫ್ ಮೂಲಕನೇ ಹಾದು ಹೋಗ್ತದೆ. ಏಕೆ? ಏಕೆ? ಎರಡು ಚಂದ ಹೇಳಿದ್ರಪ್ಪ. ಎಸ್, ಇದು ಎಫ್ನ ಮೂಲಕ ಹಾದು ಹೋಗ್ತದ್ರಿ. ಕರೆಕ್ಟ್. ಯಾರು ಏನಾದ್ರು ತಪ್ಪಂದಿಲ್ಲ. ಇದು ಪ್ರತಿಫಲಿತ ಕಿರಣ ಎಫ್ ಮೂಲಕನೇ ಹಾದು ಹೋಗ್ತದೆ. ಯಾಕ? ಯಾಕ? ಇದು ಪ್ರಧಾನಾಕ್ಷ ಅಂತದ. ಪ್ರಧಾನಾಕ್ಷ ಬಿಟ್ಟಿವಿ. ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣ ಬಿಡ್ತೇನೆ. ಅದು ಯಾವ ಮೂಲಕನೇ ಬರಲಿರ್ತದ. ಅದರಷ್ಟೇ ದೂರ ಇಲ್ಲಿ ವಕ್ರತಾ ಕೇಂದ್ರ ಸಿ ಇರ್ತದ. ಶ್ರೀಮದ ಚಿತ್ರ ಆಗಿದೆ. ಪ್ರೂವ್ ಮಾಡಿ ತೋರಿಸ್ಬೇಕು ನಿಮಗೆ. ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬರ್ತಕ್ಕಂಥ ಬೆಳಕಿನ ಕಿರಣ ಯಾವ ಮೂಲಕ ಮಾಡ್ತದ ಹೇಳ್ರಿ. ನಂತರ ಪ್ರತಿಫಲನ ನಂತರ ಪ್ರಧಾನ ಸಂಗಮದ ಮೂಲಕನೇ ಪ್ರತಿಫಲಿಸುತ್ತದೆ. ಇದು ಎರಡನೇ ನಿಯಮ ಅಲ್ಲ, ಅಪೋಸಿಟ್. ಅಕಸ್ಮಾತ್ ಪ್ರಧಾನ ಸಂಗಮ ಮೂಲಕ ಹೋಗ್ತಕ್ಕಂಥ ಬೆಳಕಿನ ಕಿರಣ ಪ್ರತಿಫಲನ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಪ್ರತಿಫಲಿಸುತ್ತದೆ. ಅದ್ರ ಅಪೋಸಿಟ್ ಎರಡು. ಈಗ ಒಂದು ಇದು ಇರ್ತದ, ಒಂದು ಕೇರಂ ಬೋರ್ಡ್ ಇರ್ತದ, ಒಂದು ಸ್ಟ್ರೈಕರ್ ತೊಗೊಂಡು ಹಿಂಗ್ ಬಡ್ತಂದ್ರೆ ಅದು ಇಲ್ಲಿ ಬಡದ ಇಲ್ಲಿ ಹೋಗ್ತಿರ್ತಂದ್ರೆ ಅಕಸ್ಮಾತ್ ಅಲ್ಲಿ ಬಡದಂದ್ರೆ ಅದು ಬಡದ ಇಲ್ಲಿ ಬರ್ಬೇಕಿಲ್ಲ. ಅದೇ ಪ್ಲೇಸಿಗೆ ಬರ್ಬೇಕಿಲ್ಲ. ಹಾಗಿದ್ದ ಮೇಲೆ ನಾನು ಎರಡನೇ ನಿಯಮ ಏನಂತಂದ್ರೆ ಎಫ್ ಮೂಲಕ ಬೆಳಕಿನ ಕಿರಣ ಅದು ವಾಪಸ್ ಪ್ರಧಾನ ಸಂಗಮಕ್ಕೆ ಬರಬೇಕು. ಅಕಸ್ಮಾತ್ ಇದ್ದಿದ್ದು ಯಾಪಲ್ಲಿ ಬಿಡ್ತೀನಿ, ಅವಾಗಲೂ ಕೂಡ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬರ್ತದೆ. ಅಂದ್ರೆ ಪ್ರಧಾನ ಸಂಗಮ ಮೂಲಕ ಹೋಗ್ತಕ್ಕಂಥ ಯಾವುದೇ ಬೆಳಕಿನ ಕಿರಣ ಇದೆ ಅದು ಪ್ರತಿಫಲನ ನಂತರ ಪ್ರಧಾನ ಸಂಗಮ ಮೂಲಕ ಹೋಗ್ತದೆ ಅಂತ ತಾನೇ ಮೂಲಕ ವಾಪಸ್ ಸೀದ ಮೂಲಕ ಇರ್ತದಲ್ಲ, ವಾಪಸ್ ಸೀದ ಮೂಲಕನೇ ಬರ್ತದೆ. ಯಾವುದೇ ಕಾರಣಕ್ಕೂ ಅದ ಸಿ ಅಂದ್ರೆ ಲಂಬವಾಗಿರ್ತದೆ. ಲಂಬದಲ್ಲಿ ಬಿಟ್ಟು ಬೆಳಕಿನ ವಾಪಸ್ ಲಂಬದಲ್ಲಿ ಬರಬೇಕು. ಎರಡು ದರ್ಪಣಗಳಿಗೆ ಅಷ್ಟೇ ಸಂಬಂಧ. ಇನ್ನು ಕೊನೆಯದು ಚಿತ್ರ ನಂಬರ್ 4. ದರ್ಪಣದ ಧ್ರುವದಲ್ಲಿ ಬಿಡ್ತೀನಿ. ದರ್ಪಣ ಧ್ರುವದಲ್ಲಿ ಬಿಟ್ಟಿವಂದ್ರೆ ಪತನ ಪೂರ್ವ ಪ್ರತಿಫಲಿತ ಕೋನಕ್ಕೆ
ಪ್ರತಿಫಲನ ನಿಯಮಗಳನ್ನು ಅನುಸರಿಸಿಕೊಂಡು ಇಲ್ಲಿ ಪ್ರತಿಫಲಿಸುತ್ತದೆ ಅಂತ ಹೇಳ್ಬೇಕು. ಅಂದ್ರೆ ಸಮಾನ ಕೋನ ಉಂಟು ಮಾಡ್ತಾ ಪ್ರತಿಫಲಿಸುತ್ತದೆ. ಈ 4 ಕಿರಣಗಳಲ್ಲಿ ಯಾವುದಾದರೂ 2 ಕಿರಣಗಳನ್ನ ಬಳಕೆ ಮಾಡಬಹುದು. 4 ಕಿರಣ ನೀವು 4 ಕಿರಣ ಯಾವ್ಯಾವ 4 ಬಂದ್ರೆ ನೋಡಿ, ಇದು ಒಂದೇ ಕಿರಣ, ಇದು ಒಂದು, ಇದು ಮೊದಲನೇ ಹಾಕಿ ನೋಡಿ, ಇನ್ನು ಎರಡನೇದು ನೋಡಿ, ಎರಡನೇದು ಯಾವ ಮೂಲಕ ಆಯ್ತು ಕಿರಣ ಯಾವ ಮೂಲಕ ಆಯ್ತು